Students, in this video, I am going to discuss question tags and I am sharing with you a very easy way to solve question tags. Okay, this is Raju. Welcome to Smart 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಇದು ಕ್ವಶನ್ ಟ್ಯಾಗ್ ಮೇಲೆ ಆಲ್ರೆಡಿ ಫಸ್ಟ್ ಪಾರ್ಟ್ ಒಂದು ಮಾಡಿದ್ದೀನಿ. ಅದರ ಲಿಂಕು ಐ ಬಟನ್ ಮೇಲೆ ಬರ್ತದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ ನಾನು ಏನಂತ ತೆಗೆದುಕೊಂಡಿದ್ದೇನೆ ಅಂದರೆ, ಫಸ್ಟ್ ಪಾರ್ಟ್ ವಿಡಿಯೋದ ಕೊನೆಗೆ ನಾನು ಹೇಳಿದ್ದೆ ವಿದೌಟ್ ಹೆಲ್ಪಿಂಗ್ ಓಪ್ ಸ್ಟೇಟ್ಮೆಂಟ್ಸ್ಗಳು ಬಂದರೆ ಸರ್ ಹೇಗೆ ಕ್ವಶನ್ ಟ್ಯಾಗ್ ಮಾಡಬೇಕಂತ ನಾನು ಕ್ವಶನ್ ಮಾಡಿದ್ದೀವಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಓಕೆ, ಹೆಲ್ಪಿಂಗ್ ಓಪ್ ಬಂದರೆ ಅದು ಮಾಡೋದು ಭಾಳಷ್ಟು ಈಸಿ, ಮುಗಿದೋಯ್ತು. ಅದನ್ನು ನಾವು ಹೇಳಿದ್ದೀವಿ ಫಸ್ಟ್ ವಿಡಿಯೋದಲ್ಲಿ. ಆದರೆ ಹೆಲ್ಪಿಂಗ್ ಓವರ್ ಬರದೇ ಇರುವಂಥ ಸ್ಟೇಟ್ಮೆಂಟ್ಸ್ಗಳು ಇದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನಾನು ರೀಸೆಂಟ್ ಆದ ಕ್ವಶನ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ನಮ್ಮ SLCದವ್ರಿಗೆ ನಡೆದದ್ದು 25/6/2020 ನಡೀತು. ಸೊ ಅಲ್ಲಿ ಈ ರೀತಿ ಕ್ವಶನ್ ಕೇಳಿದ್ರು. ಇದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ, ಅದನ್ನೇ ನಾನು ಇಲ್ಲಿ ಎಡಿಟ್ ಮಾಡಿದ್ದೆ ನೋಡಿ. ಸೊ ಇಲ್ಲಿ ಓಕೆ, ಎಸ್, ಮಲ್ಟಿಪಲ್ ಚಾಯ್ಸ್ದಲ್ಲಿ 4 × 1 = 4. ಫಸ್ಟ್ ಕ್ವಶನ್ ಇದೆ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ರು. ಓಕೆ, ಸೊ ಕರೆಕ್ಟ್ ಆದ ಕ್ವಶನ್ ಟ್ಯಾಗನ್ನು ಫಿಲ್ ಮಾಡಿ ಅಂತ ಕೇಳಿದ್ರು. ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟಿದ್ದಾರೆ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್, ಇಲ್ಲಿ ಟ್ಯಾಗನ್ನು ಫಿಲ್ ಮಾಡಬೇಕು. ಅದಕ್ಕಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದರು. ಸೊ ಆನ್ಸರ್ ಯಾವುದು ಅನ್ನೋದನ್ನು ನಾವು ಕಂಡುಹಿಡಿಯೋಣ. ಓಕೆ, ಇಲ್ಲಿ ನೋಡಿ, ನನಗೆ ಬೇಕಾಗಿದ್ದು ಸ್ಟೇಟ್ಮೆಂಟ್ ಅದಕ್ಕಾಗಿ ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್ ಇದೆ ನೋಡಿ. ಈ ಸ್ಟೇಟ್ಮೆಂಟ್ ನಾನು ತೆಗೆದುಕೊಂಡು ಇಷ್ಟು ಬಿಡ್ತೀನಿ, ಯಾಕಂದ್ರೆ ನನಗೆ ಕಂಪ್ಲೀಟಾಗಿ ಇಲ್ಲಿ ಸ್ಪೇಸ್ ಇಲ್ಲ ತಿಳಿಸ್ಲಿಕ್ಕಾಗಿ. ಅದಕ್ಕೆ ನಾನು ಇಷ್ಟನ್ನೇ ತೆಗೆದುಕೊಳ್ತೀನಿ. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಇದೆ ನೋಡಿ, ಇಷ್ಟನ್ನೇ ತೆಗೆದುಕೊಂಡು ನಾನು ಟ್ಯಾಗನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ವಿಡಿಯೋದಲ್ಲಿ ನಾನು ಸ್ಟೆಪ್ 1 ಸ್ಟೆಪ್ 2 ಅಂತ ಹೇಳಿದೆ. ಇದರಲ್ಲಿ ಸ್ಟೆಪ್ 1 ನೋಡಿ, ಸಿ ದ್ಯಾಟ್ ದ ಗಿವನ್ ಸೆಂಟೆನ್ಸ್ ಇಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಸೆಂಟೆನ್ಸ್. ಕೊಟ್ಟಂಥ ವಾಕ್ಯ ಪಾಸಿಟಿವ್ ಇದೆನೋ ನೆಗೆಟಿವ್ ಇದೆಯೋ ಅನ್ನೋದನ್ನು ಕಂಡುಹಿಡ್ಕೋಬೇಕು ನಾವು. ಅದಕ್ಕಾಗಿ ವಾಕ್ಯವನ್ನು ತೆಗೆದುಕೊಳ್ರಿ. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂತಿದೆ. ಸೊ ಇದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇದೆ, ಈ ರೀತಿ ಇದೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇಟ್ಸ್ ಅ ಪಾಸಿಟಿವ್ ಸೆಂಟೆನ್ಸ್. ಸರ್ ಯಾಕೆ ಅಂತಂದರೆ ಇಲ್ಲಿ ಯಾವುದೇ ನೆಗೆಟಿವ್ ವರ್ಡ್ಸ್ಗಳು ಇಲ್ಲ, ಯಾವುದೇ ನಕಾರಾತ್ಮಕ ಶಬ್ದಗಳು ಇಲ್ಲದ ವಾಕ್ಯ ಇದಾಗಿದೆ. ಅದಕ್ಕೆ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಇಟ್ಸ್ ಅ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಸೊ ಒಂದಾಯ್ತಾ, ಸ್ಟೆಪ್ 1 ಕ್ಲಿಯರ್ ಆಯಿತು. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಸೆಕೆಂಡ್ ಸ್ಟೆಪ್, ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನಾವು ನೋಡೋಣ. ಓಕೆ, ಸೊ ಏನು ಸರ್ ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂದರೆ, ವಿದೌಟ್ ಆಕ್ಸಿಲರಿ ವರ್ಬ್ ಸೆಂಟೆನ್ಸ್ಗಳು ಇರ್ತವೆ ನಮ್ಮ ಇಂಗ್ಲೀಷ್ನಲ್ಲಿ. ಹೆಲ್ಪಿಂಗ್ ವರ್ಬ್ಸ್ ಇರದೇ ಇರುವಂತಹ ವಾಕ್ಯಗಳು 2 ಇರ್ತವೆ. ಒಂದು ಸಿಂಪಲ್ ಪ್ರೆಸೆಂಟ್, ಒಂದು ಸಿಂಪಲ್ ಪಾಸ್ಟ್. ಇದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಹೆಲ್ಪಿಂಗ್ ವರ್ಬ್ಸ್ ಕಂಪಲ್ಸರಿ ಉಪಯೋಗಿಸ್ಬೇಕಾಗುತ್ತಾ ಕ್ವಶನ್ ಟ್ಯಾಗ್ದಲ್ಲಿ. ಅದಕ್ಕಾಗಿ ಏನು ಉಪಯೋಗಿಸೋಣ ಅಂತಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ 2 ಹೆಲ್ಪಿಂಗ್ ವರ್ಬ್ಸನ್ನು ಉಪಯೋಗಿಸ್ತೇವೆ. ಒಂದು ಡೂ, ಇನ್ನೊಂದು ಡಸ್, 2 ಉಪಯೋಗಿಸ್ತೇವೆ. ಸರ್ ಡೂ ಮತ್ತು ಡಸ್ ಎಲ್ಲಿ ಉಪಯೋಗಿಸ್ಬೇಕು ಸರ್? ಡೂ ಅನ್ನು ಐ, ವಿ, ಯು, ದೇ ಪ್ರೊನೌನ್ಸ್ ಇರ್ತಾವೆ ನೋಡಿರಿ, ಅವುಗಳ ಮುಂದೆ ಡೂ ಉಪಯೋಗಿಸ್ರಿ. ಡಸ್ ಅನ್ನು ಹಿ, ಸಿ, ಇಟ್ ಅಂತ ಇರುತ್ತೆ ನೋಡಿರಿ, ಅಲ್ಲಿ ಡಸ್ ಅನ್ನು ಉಪಯೋಗಿಸಿ. ಇದನ್ನೇ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಾದ್ರೆ, ವರ್ಬ್ಸ್ ಪ್ಲಸ್ ಎಸ್ ಆರ್ ಎಸ್ ಇರ್ತಾವೆ ನೋಡಿರಿ, ಅಲ್ಲಿ ಡಸನ್ನು ಉಪಯೋಗಿಸ್ರಿ. ಸರ್ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳಿ ಅಂತಂದರೆ, ಸೊ ಸಿಂಗ್ಸ್, ಗೋಸ್ ಅಂತ ಈ ರೀತಿ ಕ್ರಿಯಾಪದಗಳು ಇರ್ತಾವೆ ನೋಡಿರಿ, ಸೊ ಅಲ್ಲಿ ನೀವು ಡಸನ್ನು ಉಪಯೋಗಿಸ್ರಿ. ಮುಗಿತಾ? ಎಸ್, ಅಂದರೆ ಸೊ ಡೂ ಮತ್ತು ಡಸ್ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಯಿತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ. ಆ್ಯಂಡ್ ಇನ್ನೊಂದಿದೆ, ಸಿಂಪಲ್ ಪಾಸ್ಟ್ದಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ ಇರಲ್ಲ. ಅದಕ್ಕಾಗಿ ಇಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಉಪಯೋಗಿಸ್ತೀವಿ, ಅದು ಡಿಡ್. ಮುಗೀತು. ಇದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಇದೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಶಾರ್ಟ್ಕಟ್ ಮೆಥಡ್ ಹೇಳಿ ಸರ್, ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳಿರಿ ಅಂದರೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಸಿಂಗ್ ಅಂತ ಬಂದರೆ V1 ಇದ್ದರೆ ಡೂ ಉಪಯೋಗಿಸ್ರಿ. ಓಕೆ, ಸಿಂಗ್ಸ್ ಎಸ್ ಆರ್ ಎಸ್ ಈ ರೀತಿ ಬಂದರೆ ಡಸ್ ಉಪಯೋಗಿಸ್ರಿ. ಓಕೆ, ಸ್ಯಾಂಗ್ V2 ಫಾರ್ಮ್ದಲ್ಲಿದ್ದರೆ ಡಿಡ್ ಅದು ಉಪಯೋಗಿಸ್ರಿ. ಮುಗೀತು. ಇದು ಭಾಳಷ್ಟು ಶಾರ್ಟ್ಕಟ್ ಮೆಥಡ್. ಓಕೆ, ಇನ್ನು ಸ್ಟೆಪ್ 2ಗೆ ಬರೋಣ. ಫೈಂಡ್ ಔಟ್ ದ ಟೆನ್ಸ್ ಆಫ್ ದ ಸೆಂಟೆನ್ಸ್. ಇದು ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ವಾಕ್ಯದ ಕಾಲವನ್ನು ಕಂಡುಹಿಡಿಯಿರಿ. ಇದು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ನಾವು ಡೂ ಮತ್ತು ಡಸ್, ಡಿಡ್ ಯಾವುದು ಉಪಯೋಗಿಸ್ಬೇಕನ್ಬೇಕಾದ್ರೆ ಕಾಲವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದಕ್ಕೆ ಇದನ್ನು ಕಂಡುಹಿಡಿಯೋಣ. ಓಕೆ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಇದೆ. ಇದನ್ನೆಲ್ಲ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯಿತು ಸಬ್ಜೆಕ್ಟ್ ಮೇನ್ ವರ್ಬ್ ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ V1 ಆಬ್ಜೆಕ್ಟ್ ಇದೆ. ಈ ಕಾರಣಕ್ಕೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿದೆ. ಮುಗೀತು. ವಾಕ್ಯದ ಕಾಲವನ್ನು ಕಂಡುಹಿಡಿದೇವೆ. ಎಸ್, ಇದಾದ ನಂತರ ಲಾಸ್ಟ್ ಸ್ಟೆಪ್, ಇದು ಸ್ಟೆಪ್ 3, ಯೂಸ್ ದ ಫಾರ್ಮುಲಾನ ಯೂಸ್ ಮಾಡಿಬಿಡ್ರಿ. ಸೊ ಕೊಟ್ಟಂಥ ಸ್ಟೇಟ್ಮೆಂಟ್ ನಾವು ನೋಡಿದ್ದೀವಿ. ಸೊ ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಿದೆ ಇಟ್ಸ್ ಅ ಪಾಸಿಟಿವ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ನಮಗೆ ಗೊತ್ತಾಗಿದೆ. ಅದ ಕಾರಣಕ್ಕಾಗಿ ಸೊ ಈ ಫಾರ್ಮುಲಾ ಉಪಯೋಗಿಸ್ತೀವಿ. ಹೆಲ್ಪಿಂಗ್ ವರ್ಬ್ ಪ್ಲಸ್ NT ಪ್ಲಸ್ ಪ್ರೊನೌನ್ ಉಪಯೋಗಿಸ್ರಿ ಅಂತ ಹೇಳಿದ್ದೀನಿ. ಸೊ ಹೆಲ್ಪಿಂಗ್ ವರ್ಬನ್ನು ಏನು ಅಂತ ಉಪಯೋಗಿಸ್ತೀವಿ ನೋಡ್ರಿ ಇಲ್ಲಿ. ಎಸ್, ಡೋಂಟ್ ಅಂತ ಉಪಯೋಗಿಸಿದೆ. ಯಾಕೆ ಸರ್ ಡೋಂಟ್ ಅಂತ ಉಪಯೋಗಿಸಿದೆ ಅಂದರೆ ಇಲ್ಲಿ ಕ್ಯಾರಿ ಇದೆ, ಅದಕ್ಕಾಗಿ ಡೋಂಟ್ ಅಂತ ಉಪಯೋಗಿಸಿದೆ. ಸರ್ ಕ್ಯಾರಿಗೆ ಏನು ಸಂಬಂಧ? ನಾನು ಮುಂಚೆನೇ ಹೇಳಿದೆ. ಸೊ ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ಆಗಲೇ ಹೇಳಿದ್ದೀನಿ. ಕ್ಯಾರಿ ಬಂದರೆ ಡೂ ಉಪಯೋಗಿಸ್ರಿ, ಅಥವಾ ಕ್ಯಾರೀಸ್ ಬಂದರೆ ಡಸ್ ಅಂತ ಉಪಯೋಗಿಸ್ರಿ. V2 ಫಾರ್ಮ್ದಲ್ಲಿದ್ದರೆ ಡಿಡ್ ಅಂತ ಉಪಯೋಗಿಸ್ರಿ. ಓಕೆ, ಇದನ್ನು ಶಾರ್ಟ್ಕಟಾಗಿ ನಾನು ಹೇಳಿದ್ದೀನಿ.
ಸೊ ವಿ ಒನ್ ಎಸ್ ಆರ್ ಎಸ್ ಆ್ಯಂಡ್ ವಿ2 ಫಾರ್ಮ್ದಲ್ಲಿದ್ದರೆ ಈ ರೀತಿ ಉಪಯೋಗಿಸ್ರಿ. ಅದಕ್ಕಾಗಿ ನಾನು ಡು ನಾಟ್ ಅದನ್ನು ಡೋಂಟ್ ಅಂತ ಉಪಯೋಗಿಸ್ತೀನಿ. ಇಲ್ಲಿ ಡು ನಾಟ್ ಇದೆ ನೋಡಿ, ಡೂ ಪ್ಲಸ್ ನಾಟನ್ನು ಶಾರ್ಟ್ ಫಾರ್ಮ್ ಆಗಿ ಡೋಂಟ್ ಅಂತ ಉಪಯೋಗಿಸಿದೆ, ಮುಗೀತು. ಗೊತ್ತಾಯ್ತಾ ಯಾವ ಕಾರಣಕ್ಕಾಗಿ ಡೋಂಟ್ ಅಂತ ಉಪಯೋಗಿಸ್ತೀನಿ ಅನ್ನೋದು? ಎಸ್. ಆ್ಯಂಡ್ ನೆಕ್ಸ್ಟ್ ಪ್ರೊನೌನ್ ಯೂಸ್ ಮಾಡಬೇಕು. ಪ್ರೊನೌನನ್ನು ನಾನು ದೇ ಅಂತ ಯೂಸ್ ಮಾಡ್ತೀನಿ. ಸರ್ ದೇ ಅಂತ ಯಾಕೆ ಯೂಸ್ ಮಾಡಿದ್ರೆ ಅಂದರೆ ರಾಕೆಟ್ಸ್ ಅಂತಿದೆ ನೋಡಿ, ರಾಕೆಟ್ಸ್ ಕಾರಣಕ್ಕಾಗಿ ನಾನು ದೇ ಅಂತ ಉಪಯೋಗಿಸಿದೆ. ಈ ಸಬ್ಜೆಕ್ಟ್ ಸುಟೇಬಲ್ ಆದಂಥ ಪ್ರೊನೌನನ್ನೇ ನಾವು ಇಲ್ಲಿ ಯೂಸ್ ಮಾಡಬೇಕಂತ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಈ ಸಬ್ಜೆಕ್ಟ್ ಸುಟೇಬಲ್ ಅಂತ ಪ್ರೊನೌನನ್ನೇ ಯೂಸ್ ಮಾಡಿರಿ. ಸರ್ ರಾಕೆಟ್ಸ್ ಇದೆ ದೇ ಅಂತ ಉಪಯೋಗಿಸಿದ್ರಿ, ಓಕೆ. ರಾಕೆಟ್ ಇದ್ದರೆ ಇಟ್ ಅಂತ ಉಪಯೋಗಿಸ್ತಿದ್ವಿ. ಓಕೆ, ಇವಾಗ ಆನ್ಸರ್ ರೆಡಿ ಮಾಡೋಣ. ಡೋಂಟ್ ದೇ ಮುಗೀತು. ಎಸ್, ಆನ್ಸರ್ ಮುಗೀತು. ನೋಡಿ ಎಷ್ಟು ಈಸಿ ಅಲ್ಲ ಸರ್. ಇದು ಆಯಿತು. ಬೈ ಚಾನ್ಸ್ ಸರ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ, ಇದೇ ವಾಕ್ಯ ನೆಗೆಟಿವ್ ಸ್ಟೇಟ್ಮೆಂಟ್ದಲ್ಲಿದ್ದರೆ ಹೇಗೆ ಸರ್ ಅಂತಂದರೆ ಅದನ್ನು ನೋಡಿ. ಇದೇ ವಾಕ್ಯವನ್ನು ನಾನು ನೆಗೆಟಿವ್ ಮಾಡ್ತಾಯಿದ್ದೀನಿ, ಕೊಟ್ಟಂಥ ವಾಕ್ಯ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಚೆಕ್ ಮಾಡಂತ ಇದ್ದಾರೆ. ಸೊ ಇಲ್ಲಿ ನೆಗೆಟಿವ್ ಮಾಡಿ ಕೊಟ್ಟಿದ್ದೀನಿ. ರಾಕೆಟ್ಸ್ ಡು ನಾಟ್ ಕ್ಯಾರಿ ಸೆಟ್ಲರ್ಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಅದು ನೆಗೆಟಿವ್ ಫಾರ್ಮ್ದಲ್ಲಿ ಕೊಟ್ಟಿದ್ದೀನಿ. ಸೊ ಕೊಟ್ಟಂಥ ವಾಕ್ಯ ನೋಡ್ತೀವಿ, ಇದೆಲ್ಲ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತೇಳಿ. ಯಾಕೆಂದರೆ ನಾಟ್ ಇದೆ ನೋಡಿರಿ, ಅಥವಾ ನೆಗೆಟಿವ್ ವರ್ಡ್ಸ್ ಇದ್ದರೆ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ನಾಟ್ ಇರೋ ಕನಕ ನೆಗೆಟಿವ್ ಸೆಂಟೆನ್ಸ್ ಗೊತ್ತಾಗುತ್ತೆ, ಮುಗೀತು. ಫಸ್ಟ್ ಸ್ಟೆಪ್ ಕ್ಲಿಯರ್. ಎಸ್, ಇನ್ನು ಸ್ಟೆಪ್ ಸೆಕೆಂಡ್ಗೆ ಬರೋಣ. ಲಾಸ್ಟ್ ಸ್ಟೆಪ್ ಇದು. ಸ್ಟೆಪ್ 2, ಯೂಸ್ ದ ಫಾರ್ಮುಲಾನ ಯೂಸ್ ಮಾಡೋಣ. ಓಕೆ, ಕೊಟ್ಟಂಥ ಸ್ಟೇಟ್ಮೆಂಟ್ ನೋಡ್ತೀವಿ, ಇದು ನೆಗೆಟಿವ್ ಅನ್ನೋದು ಗೊತ್ತಾಗಿದೆ. ನೆಗೆಟಿವ್ ಸ್ಟೇಟ್ಮೆಂಟ್ಗೆ ಏನಂತ ಫಾರ್ಮುಲಾ ಯೂಸ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್. ಓಕೆ, ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಏನಂತ ಯೂಸ್ ಮಾಡ್ತೇವೆ ನೋಡಿರಿ. ಹೆಲ್ಪಿಂಗ್ ವರ್ಬ್ನ ನಾನು ಡೂ ಅಂತ ಉಪಯೋಗಿಸ್ತೀನಿ, ಏಕೆಂದರೆ ಆಲ್ರೆಡಿ ಡೂ ಇದೆ, ಅದೇ ಉಪಯೋಗಿಸಿದ್ದೀನಿ, ಮುಗೀತು. ಎಸ್, ಎಷ್ಟು ಈಸಿ ಅಲ್ಲ. ಆ್ಯಂಡ್ ಪ್ರೊನೌನನ್ನು ಉಪಯೋಗಿಸ್ತೀನಿ, ದೇ ಅಂತ ಉಪಯೋಗಿಸ್ತೀನಿ. ದೇ ಯಾವ ಕಾರಣಕ್ಕೆ ಉಪಯೋಗಿಸ್ತೀನಿ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ರಾಕೆಟ್ಸ್ ಇದೆ, ಅದೇ ಕಾರಣಕ್ಕಾಗಿ ನಾನು ದೇ ಅನ್ನು ಉಪಯೋಗಿಸಿದೆ. ಓಕೆ, ರಾಕೆಟ್ಸ್ ಇದೆ ಎಲ್ಲ ಗೊತ್ತಿದೆ. ರಾಕೆಟ್ಸ್ ಇದೆ ದೇ, ರಾಕೆಟ್ ಇದ್ದರೆ ಇಟ್, ಮುಗೀತು. ಆನ್ಸರ್ ರೆಡಿ ಮಾಡೋಣ. ಡೂ ದೇ, ಮುಗಿಯಿತು. ಎಷ್ಟು ಈಸಿ ಅಲ್ಲ. ಓಕೆ, ಆ್ಯಂಡ್ ಇವಾಗ ಸರ್ ಫಾರ್ಮುಲಾ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆ, ಇದು ಆಲ್ರೆಡಿ ಗೊತ್ತಿದೆ ಈ ಎರಡು ಫಾರ್ಮುಲಾ. ಇದ್ರ ಜೊತೆಗೆ ಇದನ್ನೊಂದು ಕೂಡ ನೆಮ್ಮದಲ್ಲಿ ಇಟ್ಕೊಡಿ, ಶಾರ್ಟ್ಕಟಾಗಿ ಇದನ್ನು ಕೂಡ ನೆಮ್ಮದಲ್ಲಿ ಇಟ್ಕೊರಿ, ಮುಗೀತು. ಎಸ್, ಆ್ಯಂಡ್ ಸರ್ ಬೋರ್ಡ್ದವ್ರ ಆನ್ಸರ್ ತೋರಿಸಿದ್ರು ಸರ್. ಕೀ ಆನ್ಸರ್ ಅಂತಂದರೆ ಇಲ್ಲಿದೆ ನೋಡಿ, ಕೀ ಆನ್ಸರ್. ಇದು ಕೀ ಆನ್ಸರ್ ರೀಸೆಂಟ್ ಆದದ್ದು. ಓಕೆ, ಎಸ್, ಅಲ್ಲಿ ಆನ್ಸರ್ ಈ ರೀತಿ ಕೊಟ್ಟಿದ್ದರು. ಸೊ ಇಲ್ಲಿ ಕ್ವಶನ್ ಕೇಳಿದ್ರು, ರಾಕೆಟ್ಸ್ ಕ್ಯಾರಿ ಸೆಟ್ಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್ ಅಂತೇಳಿ. ಅದಕ್ಕೆ ಆಪ್ಷನ್ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಕಾಂಪ್ರಿಹೆನ್ಷನ್ ಅಬ್ಜೆಕ್ಟಿವ್ದಲ್ಲಿ ಬರುತ್ತೆ. ಇಲ್ಲಿಗೆ ನನ್ನ ಈ ವಿಡಿಯೋ ಮುಗಿತಾ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಅವು ನಿಮಗೆ ಆಟೋಮೆಟಿಕ್ಕಾಗಿ ತಲುಪ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್